ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ಆರಾಮ, ನೀವು ಆರಾಮ? ಇವತ್ತು ಸಂಡೇ ಅಲ್ಲ, ಸೊ ಲೇಜಿ ಡೇ. ಎದ್ದು ಸ್ವಲ್ಪ ಬಿಸಿನೀರು ಕುಡಿದು ಹೊರಗಡೆ ಲೇಟಾಗಿ ತಿಂಡಿ ಅದು ನೋಡಿದ್ರಾಯ್ತು ಅಂತ ಹೊರಗಡೆ ಸ್ವಲ್ಪ ಫ್ರೆಂಡ್ ಬಂದಿದ್ಲು, ಇಲ್ಲೇ ಒಂದು ರೌಂಡು ಹೋಗ್ಬಿಟ್ಟು ಬಂದ್ವಿ. ಹೋಗಿ ಬಂದಿಂದ ಆಮೇಲೆ ಅವಲಕ್ಕಿ ಸ್ವಲ್ಪ ನಾನು ನೈಟೇ ಒಂಚೂರು ಒಂದು ಹಿಡಿಯಷ್ಟು ಅವಲಕ್ಕಿ ನೀರಲ್ಲಿ ತೊಯ್ಸಿಟ್ಟಿರ್ತೀನಿ. ಅದಕ್ಕೆ ಸ್ವಲ್ಪ ಮೊಸರು ಉಪ್ಪು ಹಾಕ್ಕೊಂಡು ಬೆಳಗ್ಗೆ ಫಸ್ಟಿಗೆ ಖಾಲಿ ಹೊಟ್ಟೆಲಿ 2 ಸ್ಪೂನ್ ತಿಂತೀನಿ. ಅದು 2 ಸ್ಪೂನ್ ತಿಂದಾದ್ಮೇಲೆ ಪ್ರಿಷಾಗೂ ಒಂದು 2 ಸ್ಪೂನ್ ಕೊಡ್ತೀನಿ. ಆಮೇಲೆ ಗಂಜಿ ಮಾಡ್ಕೊತಾ ಇದ್ದೆ. ಇದು 2 ಸ್ಪೂನ್ ಗಂಜಿ, ಮಲ್ಟಿಗ್ರೇನ್ ಗಂಜಿ. ಇದು 2 ಸ್ಪೂನ್ ಹಾಕ್ಕೊಂಡು ನೀರಲ್ಲಿ ಗಂಟಿಲ್ದೇ ಮಿಕ್ಸ್ ಮಾಡಿಕೊಂಡು ಒಂದು 2 ಕುದಿ ಬರಬೇಕು. ಆಮೇಲೆ ಅದೊಂದು 2 ಕುದಿ ಬಂದಮೇಲೆ ಆಫ್ ಮಾಡಬೇಕು. ಆಫ್ ಮಾಡಿ ಆಮೇಲೆ ಗಂಜಿ ಇದನ್ನು ಸೈಡಿಗಿಟ್ಟು ಮಜ್ಜಿಗೆ ಮಾಡ್ಕೋಬೇಕು. ಮಜ್ಜಿಗೆ ಮಾಡಿಕೊಂಡು ಚಿಯಾ ಸೀಡ್ಸು ಮತ್ತು ಸಬ್ಜಾ ಸೀಡ್ಸು ನೈಟೇ ನಾನು ನೆನೆಸಿಡ್ತೀನಿ. ಸಜ್ಜಾ ಒಂದು 10 ನಿಮಿಷದಾಗ ನೆನೀತಾವು, ಬಟ್ ಚಿಯಾ ಸೀಡ್ಸ್ ಏನೋ ಜಲ್ದಿ ನೆನೆಯಂಗಿಲ್ಲ. ಅದಕ್ಕೆ ನಾನು ರಾತ್ರಿನೇ ನೆನೆಸಿಟ್ಬಿಡ್ತೀನಿ. ಇದಕ್ಕಂಥೇಳಿ ಅದು ಬೆಳಗ್ಗೆ ನಾವು ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಅದಕ್ಕೆ ಅದನ್ನೇನು ಮಾಡಬೇಕು, ಮಜ್ಜಿಗೆಯಲ್ಲಿ ಮಜ್ಜಿಗೆ ಮಾಡಿಟ್ಟಿರ್ತೀವಲ್ಲ, ಇದನ್ನು ಚಿಯಾ ಸೀಡ್ಸ್ ಮತ್ತು ಸಜ್ಜಾ ಅದನ್ನು ಮಿಕ್ಸ್ ಮಾಡಿಕೊಂಡು ಇದನ್ನು ಗಂಜಿ ಮಾಡಿದ್ದನ್ನು ಅದರಲ್ಲೇ ಮಿಕ್ಸ್ ಮಾಡ್ಕೊಂಡು ಗಂಟಿಲ್ದೇ ನೀಟಾಗಿ ಮಾಡಿದ್ರೆ 2 ಕಪ್, ದೊಡ್ಡ ಕಪ್ 2 ಕಪ್ ಆಗ್ತಾವೆ ಕುಡಿಯೋಕ್ಕೆ. ಹೊಟ್ಟೆ ತುಂಬ್ತದೆ, ಹಾಗೇನು ಇದು ಇಲ್ಲ. ಮತ್ತು ತಂಪು ಆಗ್ತದೆ ಮಜ್ಜಿಗೆ ಎಲ್ಲ. ನಮ್ಮ ಬಾಡಿ ಹೀಟ್ ಇರೋದಕ್ಕೆ ಅದು ತಂಪು ಆಗ್ತದೆ, ಆರಾಮ ಅನ್ನಿಸ್ತದೆ. ಮತ್ತು 1 ಗಂಟೆ ತನಕ ಏನು ಹಸಿವಾಗಂಗಿಲ್ಲ. ನಡು ಚಹಾ ಬಿಸ್ಕಿಟ್ನೂ ತಿಂತೀವಿ. ಹಾಗಾಗಿ ನನಗೇನು ಹಸಿವು ಅನ್ಸಂಗಿಲ್ಲ. ಅದು ಆದಮೇಲೆ ಮತ್ತು ಇವತ್ತು ಈಗ ಅದೇ ಸಬ್ಜಾ ಮತ್ತು ಚಿಯಾ ಸೀಡ್ಸ್ ಹಾಕಿ ಅದು ರೆಡಿ ಮಾಡ್ತಾಯಿದ್ದೀನಿ ನೋಡಿರಿ. ಆಮೇಲೆ ಇದು ಗಂಜಿ ಮಾಡಿರೋದು ಆವಾಗಲೇ ಮಾಡಿಟ್ನಲ್ಲ, ಅದನ್ನು ಆರಿತ್ತು, ಅದನ್ನು ಇದ್ರೊಳಗೆ ಹಾಕಿ ಮಿಕ್ಸ್ ಮಾಡ್ತೀನಿ. ಇವಾಗ ಮಿಕ್ಸ್ ಮಾಡಿ ಇದನ್ನು ಕುಡಿದು ಆಮೇಲೆ ಪ್ರಿಷಾಗೆ ಬ್ರೆಡ್ ಟೋಸ್ಟ್ ಕೊಟ್ಟು ಹಾಕಿ ಗಂಜಿ ಕುಡಿಯೋಂಗಿಲ್ಲ. ನಾನು ನನ್ನ ಹಸ್ಬೆಂಡು ಇಬ್ಬರು ಗಂಜಿ ಕುಡಿದ್ವಿ. ಮಧ್ಯಾಹ್ನಕ್ಕೆ ಇದು ಪಾಲಕ್ ಚಪಾತಿ ಮಾಡೋಣಂತ ನಾನು ಪ್ಲ್ಯಾನ್ ಮಾಡಿದ್ದು. ಪಾಲಕನ್ನು ಮಿಕ್ಸಿಗೆಲ್ಲ ಹಾಕ್ಕೊಂಡಿದ್ದೆ. ಪಾಲಕ್ಕು ಮತ್ತು ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ ಇದೆಲ್ಲ ಮಿಕ್ಸಿಗೆ ಹಾಕ್ಕೊಂಡಿದ್ದೆ. ಆಮೇಲೆ ಇದು ಗೋಧಿ ಹಿಟ್ಟು, ಉಪ್ಪು, ಜೀರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿದೆ. ಮಿಕ್ಸ್ ಮಾಡಾದ್ಮೇಲೆ ಚಪಾತಿ, ಒಂದು ಸ್ವಲ್ಪ ಪಲಾವು, ಮೊಸರು ಬಜ್ಜಿ ಅದು ಇತ್ತು, ಅದನ್ನೆಲ್ಲ ಪ್ರಿಷಾಗೆ ಊಟಕ್ಕೆ ಕೊಟ್ಟಾಯಿತು. ಆದಮೇಲೆ ಏನಂತಾರೆ, ಮಧ್ಯಾಹ್ನ ಊಟ ಮುಗೀತು. ಆಮೇಲೆ ಪ್ರಿಷಾ ನನಗೆ ಗೊತ್ತೇ ಇಲ್ಲ, ಪ್ರಿಷಾ ಕಾರ್ಡೆಲ್ಲ ರೆಡಿ ಮಾಡ್ಕೊಂಡಿದ್ದಾಳೆ ವುಮೆನ್ಸ್ ಡೇ ಸಲುವಾಗಿ. ನನಗೆ ಐಡಿಯಾನೇ ಇಲ್ಲ. ಅದನ್ನು ಸರ್ಪ್ರೈಸ್ ಅಂತ ಹೇಳಿ ಕಾರ್ಡೆಲ್ಲ ಕೊಟ್ಟಳು. ಈಗ ನೋಡಿ ನೆಕ್ಸ್ಟ್ ಬರ್ತದೆ ಅದನ್ನೇ. ನನಗೆ ಶಾಕು, ಅದು ಹೆಂಗೆ ಪ್ರಿಷಾ ನಿನಗೆ ಇವೆಲ್ಲ ತಲೆಗೆ ಬಂತು ಅಂತ ಹೇಳಿ. ಆಕೆಗೆ ಇವೆಲ್ಲ ಇಷ್ಟ, ಹಾಗಾಗಿ ಅವಳಿಗೆ ಈ ಥರ ಎಲ್ಲ ಮಾಡೋದು. ಆಕೆ ಈಗಂತಲ್ಲ, ಅವು ಮುಂಚೆದೂ ಹಾಗೇನೆ. ಮತ್ತು ನನಗೆ ಮಧ್ಯಾಹ್ನ ಊಟಕ್ಕೆ ಒಂದು ಸ್ವಲ್ಪ ಇದು ತರಕಾರಿನೂ ಬೇಯಿಸಿಟ್ಕೊಂಡೆ, ಬೀನ್ಸು, ಕ್ಯಾರೆಟು ಇವೆಲ್ಲ. ಆಮೇಲೆ ಟೀ ಮಾಡ್ಕೊಂಡು ಕುಡಿದೆ. ಟೀ ಕುಡ್ದಿದ್ದಿಲ್ಲ, ಎದ್ದಿದ್ದೆ ಲೇಟಲ್ಲ, ಟೀ ಕುಡಿದೆ. ಅದಾದಮೇಲೆ ಪ್ರಿಷಾಗೆ ಊಟ ಎಲ್ಲ ಆಯಿತು. ಅದು ಸರ್ಪ್ರೈಸ್ ಕೊಟ್ಟಿದ್ದಾಳೆ, ಅದನ್ನು ನೋಡ್ಕೊಂಡು ಬನ್ನಿ. ಇಲ್ಲಿಗೆ ಮುಗೀತು ನನ್ನ ಲಾಗ್. ಅದನ್ನು ನೋಡಿಕೊಂಡು ಇದು ಮಾಡಿ ಮತ್ತೆ ಸಿಗ್ತೀನಿ. ಬಾಯ್. ಅದಕ್ಕಂತ ಅಮ್ಮಗೆ ಒಂದು ಸರ್ಪ್ರೈಸ್ ಮಾಡಿದ್ದೀನಿ, ಅದೀಗ ಕೊಡ್ತೀನಿ. ಈಗ ನಾನು ಈ ಪೇಜ್ ಓದ್ತಾ ಇದ್ದೀನಿ. ಇನ್ನಿಷ್ಟೇ ಸರ್ಪ್ರೈಸ್. ಮಮ್ಮಿ ಬಾಯ್. ಪ್ರಿಷಾ ಓದು. ಪ್ರಿಷಾ ನೀನು ಯಾವುದಿದೆ ಫಸ್ಟ್? ಹ್ಯಾಪಿ ವುಮೆನ್ಸ್ ಡೇ. ಥ್ಯಾಂಕ್ ಯು ಬಂಗಾರ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹಂಗೊತ್ತು ಹಂಗಾರೆ ನಿಂದು ಓಪನ್ ಮಾಡಿ ಅಂತ ನಿಂಗೆ ಸರ್ಪ್ರೈಸ್ ಕೊಡಬೇಕು. ಹಿಂಗೆ ಓಪನ್ ಮಾಡೋದಾ? ಹಿಂಗೆ ಮಾಡೋದು? ಹಿಂಗೆ ಚಾಕ್ಲೇಟ್ ಹಪ್ಪ ಹೇಳುತ್ತೆ. ಹಿಂಗೆ ಹೇಳುತ್ತೆ. ಚಾಕ್ಲೇಟ್ ಹಪ್ಪ ಹೇಳುತ್ತೆ. ಓಕೆನಾ? ಇದು ಹಿಂಗೆ ಅಲ್ಲ. ಅಯ್ಯೋ, ಹ್ಯಾಪಿ ವುಮೆನ್ಸ್ ಡೇ. ಯು ಆರ್ ಎ ಮದರ್ ಟು ಮೀ, ಬಟ್ ಐ ವುಮೆನ್ ಫಾರ್ ಎವ್ರಿಬಡಿ. ಐ ಜಸ್ಟ್ ವಾಂಟ್ ಟು ಸೇ ಹ್ಯಾಪಿ ವುಮೆನ್ಸ್.
ನಮ್ಮಮ್ಮಗೆ ಇದೆಲ್ಲ ಕೊಟ್ಟಿದ್ದೀನಿ. ಏನಿದೆ ಓದ್ ಹೇಳು. ಹ್ಯಾಪಿ ವುಮೆನ್ಸ್ ಡೇ. ಆಮೇಲೆ ಅಮ್ಮ ಈ ಥರ ಎಲ್ಲ ಬರ್ತಿದ್ದೀನಿ. ಆಮೇಲೆ ಕಾರ್ಡ್ ಮಾಡಿದ್ದೀನಿ. ಹ್ಯಾಪಿ ವುಮೆನ್ಸ್ ಡೇ ಒಳಗಡೆ ಏನು ಬರ್ದಿದೆಯಾ ಓದು. ಯು ಆರ್ ಅ ಮದರ್ ಟು ಮೀ ಬಟ್ a woman for everybody else. I just want to say happy women's day. ಅಮ್ಮ ಥ್ಯಾಂಕ್ ಯು. ಇನ್ನೊಂದು ರ್ಯಾಪರ್. ಥ್ಯಾಂಕ್ ಯು ಸೋ ಮಚ್. ಈ ರ್ಯಾಪರ್ ಮೇಲೆ ಅಂತ ಚೆನ್ನಾಗಿದೆ ತೋರಿಸೋದು. ಹಾಂ ಕ್ಯೂಟ್. ಇದ್ರ ಮೇಲೂ ಇದೆ ಮೇನ್ ಪ್ಯಾಕೆಟ್. ವಾವ್ ಸೊ ಕ್ಯೂಟ್. ಇದೇನು ಅಮ್ಮ ಬೈ ಪ್ರಿಷಾ. ಓಕೆ 2. ಸೋ ಕ್ಯೂಟ್ ಪ್ರಿಷು. ಇದು ನಿಜವಾಗ್ಲೂ ಚೆನ್ನಾಗಿದೆ ಡ್ರಾಯಿಂಗ್. ಕೈ ತೆಗೀತು. ನನ್ನ ಹೇರ್ ಅಷ್ಟಿದೆಯಾ ಗೊತ್ತಿಲ್ಲ. ಗುಂಡಮ್ಮ ಇದು ಯಾರಿದೆ ಚೋಟು? ನಾನೇ. ಇದು ಯಾರು? ನಾನೇ. ಎರಡು ನೀನೇನಾ? ಥ್ಯಾಂಕ್ ಯು ಸೋ ಮಚ್. ನನ್ನ ಮಗಳು ನನಗೆ ಸರ್ಪ್ರೈಸಾಗಿ ಏನಂತಾರೆ ಗ್ರೀಟಿಂಗ್ ಎಲ್ಲ ಮಾಡಿಬಿಟ್ಟು ಈ ಥರ ವುಮೆನ್ಸ್ ಡೇಗೆ ಈ ಥರ ರೆಡಿ ಮಾಡಿಬಿಟ್ಟು ಕೊಟ್ಟಿದ್ದಾಳೆ. ಥ್ಯಾಂಕ್ ಯು ಪ್ರಿಷಾ. ವೆಲ್ಕಮ್.